ಓಹೋ ಲಕ್ಷ್ಮಿ ಮೇಡಮ್ ಇಲ್ಲೇ ಅದಾರ, ಮಾತಾಡ್ಸನ ತಡಿ. ಅಯ್ಯೋ ದೇವ್ರೇ, ಈ ಕಡೆನೇ ಬರಕತ್ತಾನ, ಒಟ ಒಟ ಹಸ್ತಾನಪ್ಪ. ದೇವ್ರೇ ಏನಪ್ಪ ಮಾಡಲಿ? ಮೊದ್ಲು ಇಲ್ಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ಇವನ ಜೊತೆ ಮಾತಾಡ್ಕೊಂಡು ನಿಂತ್ರೆ ಎಷ್ಟೊತ್ತಾಕೈತೇನ. ಲಕ್ಷ್ಮಿ ಮ್ಯಾಮ್, ಮ್ಯಾಮ್ ಅಯ್ಯೋ ಕರಿತಾ ಅದಾನ. ಮನೆ ಕಡೆ ಹೊರಟ್ರ? ಹಾಂ ಸರ್, ಕ್ಲಾಸ್ ಮುಗೀತಲ್ಲ, ಟೈಮ್ ಕೂಡ ಆತಲ್ಲ. ಅಂತಂಗೆ ಮ್ಯಾಮ್ ನಿನ್ನೆ ಯಾಕೆ ಬಂದಿರಲಿಲ್ಲ? ಅದು ಸರ್, ನಾನು ನಮ್ಮ ಅಕ್ಕಂಗೆ ಡೆಲಿವರಿ ಆಗಿತ್ತಲ್ಲ, ಸೊ ನಿನ್ನೆ ಒಂದಿನ ಸ್ವಲ್ಪ ಬ್ರೇಕ್ ತೊಗೊಂಡೆ, ಲೀವ್ ತೊಗೊಂಡೆ. ಯಾಕಂದ್ರೆ ಪಾಪು ಎಲ್ಲ ಚಿಕ್ಕದಲ್ಲ, ಸ್ವಲ್ಪ ನಿನ್ನೆ ಮನೆಯಲ್ಲಿ ಕೆಲಸನೂ ಇತ್ತು, ಹಾಗಾಗಿ. ಓ ಹೌದಾ, ಡೆಲಿವರಿ ಆಯ್ತಾ? ಹೆಣ್ಣ ಗಂಡ? ಹಾಂ ಸರ್, 2 ಗಂಡು 1 ಹೆಣ್ಣು. ಓ 3 ಜನನಾ? ಗ್ರೇಟ್ ನ್ಯೂಸ್. ಅಲ್ಲ 3 ಜನ, ಗ್ರೇಟ್ ಬಿಡ್ರಿ, ಗ್ರೇಟ್. ನಿಜಕ್ಕೂ ಖುಷಿ ಆಯ್ತು. 3 ಜನ ಅಂದರೆ ಆರೋಗ್ಯವಾಗಿದ್ದಾರಾ 3 ಜನ ಎಲ್ಲ ಮಕ್ಕಳು? ಹಾಂ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಖುಷಿ ಆಯ್ತು ರೀ ಕೇಳಿ. ಬನ್ನಿ, ನಾನೇ ಬಿಡ್ತೇನೆ ಬೇಕಾರೆ ಬಸ್ ಸ್ಟ್ಯಾಂಡ್ವರೆಗೂ. ನಾನು ಆ ಕಡೆನೇ ಹೊರಟಿದ್ದೆ. ನೋ ಥ್ಯಾಂಕ್ಸ್ ಸರ್, ಅದು ಬಸ್ಸಿಗೆ ಹೋಗ್ತೀನಿ ನಾನು, ಬಸ್ ಬರ್ತೈತಿ, ಏನು ತಲೆ ಕೆಡಿಸ್ಕೊಬೇಡ್ರಿ. ಇಲ್ಲಿಂದ ಹೋದಂದ್ರೆ ಸೀದಾ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಡ್ತೈತಿ, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಸೀದಾ ನಮ್ಮೂರು ಬಸ್. ಆದರೂ ದಿನ ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಭಾಳ ಹೆವಿ ಆಕೈತಲ್ಲ, ಬೆಳಗ್ಗೆ ನಾರ್ಮಲ್ ಟೈಮ್ಗಿಂತ ಜಾಸ್ತಿ ಬೇಗನೆ ಬಿಡ್ಬೇಕಾಕತ್ ನೀವು. ಹಾಂ ಸರ್, ಸ್ವಲ್ಪ ಮತ್ತೆ ಏನು ಮಾಡೋದು, ಅಲ್ಲಿಂದ ಇಲ್ಲಿಗೆ ಬರೋಕ್ಕಂತಂದ್ರೆ ಈಗ ನಮ್ಮದು ಹುಬ್ಳಿ ಒಳಗೆ ಇದ್ದಿದ್ರೆ ಒಂದು ತಾಸು ಮುಂಚೆ ಬಿಟ್ಟಿದ್ರು ಅಕ್ಕಿತ್ತು. ಈಗ ಒಂದು ಸ್ವಲ್ಪ ಜಾಸ್ತಿ ಟೈಮ್, 8-8:30 ಅಂದ್ರೆ ಅಲ್ಲಿಂದ 9 ಗಂಟೆ ಅಂದ್ರೆ ಬಿಡ್ಬೇಕು, ಅಂದ್ರೆ ಇಲ್ಲಿಗೆ ಬೇಗ ರೀಚ್ ಇರ್ತೀವಿ. ಹಾಂ, ಅದಂಗೆ ನೀವು ಇಫ್ ಯು ಡೋಂಟ್ ಮೈಂಡ್ ಎಷ್ಟು ಜನ ಮಕ್ಕಳು? ನಾನು ಮತ್ತು ನಮ್ಮ ಅಕ್ಕ ಸರ್, ಇಬ್ಬರೇ. ಓ ಹೌದಾ, ನಾನು ನಿನ್ನೆ ನೀವು ಕಾಲ್ ಮಾಡಿದ್ದೆ, ನೀವು ಮಿಸ್ ಕಾಲ್ ನೋಡಿದ್ರೋ ಇಲ್ವೋ? ನೋಡಿದೆ ಸರ್, ಬಟ್ ಫೋನ್ ಮಾಡೋಕ್ಕೆ ನಂಗೆ ಹ್ಞೂ ಹಚ್ಬೇಕು ಅಂದ್ಕೊಂಡಿನಿ, ಬೇರೆ ಏನೋ ಕೆಲಸದಲ್ಲಿ ಮರ್ತೇಬಿಟ್ಟೆ, ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ. ಹೆಣ್ಮಕ್ಳು ಅಂದ್ರೆ ಕೆಲಸ ಇರ್ತೈತಲ್ಲ, ಇಟ್ಸ್ ಓಕೆ. ಹಾಂ ಸರ್, ಲೇಟ್ ಆಯ್ತು, ನಂಗೆ ಬಸ್ ಮಿಸ್ ಆಕೈತೆ, ಮತ್ತೆ ಬರ್ತೀನಿ ಸರ್. ವಾವ್, ಎಷ್ಟು ಗಂಭೀರವಾಗದಾರ. ನನ್ನ ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕಂತ ಅಂದ್ಕೊಂಡಿದ್ನು ಹಾಗೆ ಅದಾರ. ಡೈರೆಕ್ಟಾಗಿ ಅಪ್ರೋಚ್ ಮಾಡಿದರೆ ಬೇಡ ಅನ್ಬೋದು, ನಾನೇನು ದೊಡ್ಡ ಮನ್ಮತಾನು. ಬೇಡ ಡೈರೆಕ್ಟಾಗಿ ಅಪ್ರೋಚ್ ಮಾಡೋದು ಬೇಡ, ಸ್ವಲ್ಪ ದಿನ ಬಿಟ್ಟು ಕೇಳೋಣ, ಅಲ್ಲಿವರೆಗೂ ಫ್ರೆಂಡ್ಶಿಪ್ ಮುಂದುವರ್ಸೋಣ. ಮೊದಲೇ ಹುಡುಗಿಯರು ಸಿಗ್ವಲ್ರು ಮದುವೆ ಮಾಡ್ಕೊಳಕ್ಕೆ, ಅದ್ರಾಗೂ ಮದುವೆ ಮಾಡ್ಕೊತೀನಿ ಅಂತಂದ್ರೆ ಅಯ್ಯೋ ದೇವ್ರೆ, ಮುಗಿದು ಓದ್ ಕತಿ. ಹಾಂ, ನಿಮ್ಗೆ ಮನೆ ಐತಾ? ಒಂದೇ ಮನೆ ಇದ್ರೆ ಸಾಕಾಗಲ್ಲ, 2 ಮನೆ ಬೇಕು. ಹೊಲ ಆಯ್ತಾ? ಹೊಲ ಇರಬೇಕು, ಆದರೆ ಹೆಣ್ಮಕ್ಳನ್ನ ಕೆಲಸ ಕಳಿಸ್ಬಾರ್ದು ಹೊಲಕ್ಕೆ. ಹಾಂ, ಮತ್ತು ನೌಕರಿ ಐತಾ? ಪಗಾರ ಎಷ್ಟು? ಆಸ್ತಿ ಎಷ್ಟು ಐತಿ? ಹೊಲ ಎಷ್ಟು ಎಕರೆ ಐತಿ? ಸೈಟ್ ಅದಾವ ಹಿಂದೆ? ಹೇಪಾ ಕಾರ್ ಐತಾ? 1-2 ಅವ್ರ ಪ್ರಶ್ನೆ. ಆಗಲ್ಲಪ್ಪ, ಆಗಲ್ಲ. ಅಲ್ಲ, ಎಲ್ಲ ಇದ್ರೂ ಕನೆ ಸಿಗೋಲು, ಜಾತಕ ಹೊಂದಾಣಿಕೆ ಆಗಲ್ಲ, ಅದು ಇದು 108 ಪ್ರಾಬ್ಲಮ್. ಮೇಡಮ್ ನೋಡೋಕ್ಕೂ ಅಷ್ಟು ಭಾರಿ ಚಂದದಾರ, ಅವ್ರಿಗೂ ನನಗೂ ವಯಸ್ಸು ಅಂತರ ಎಷ್ಟು? ಎಸ್, ಮೊದಲು ಹೋಗಿ ಅಪ್ಲಿಕೇಶನ್ ಮಾಡಿದ್ರೆ ಗೊತ್ತಾಕೈತಡಿ. ನನಗನ್ಸೋ ಮೆಟ್ಟಿಗೆ ಅವ್ರಿಗೂ ನನಗೂ ಭಾಳ ಅಂದ್ರೆ ಒಂದು 5 ವರ್ಷ ಡಿಫ್ರೆನ್ಸ್ ಇದ್ದರೂ ಇರ್ಬೋದು. ನೋಡೋಣ, ನಮ್ಮ ಅವ್ವನ ಹತ್ರ ಹೋಗಿ ಮೊದಲು ಹೇಳ್ಬೇಕು, ಅವ ನಿಂಗೆ ಸೊಸಿ ಸಿಕ್ಲು ಅಂತೇಳಿ. ಇಲ್ಲಾಂದ್ರೆ ನಮ್ಮವ್ವ ಅದಾಳಲ್ಲ, ಅವ್ರ ಅಣ್ಣನ ಮಗಳು, ಅಯ್ಯೋ ದೇವ್ರೇ, ಆ ಹಿಡಂಬಿನ ತಂದು ಕಟ್ಟಿಬಿಡ್ತಾಳೆ. ಮತ್ತು ಮೊದಲು ಹೇಳ್ಬೇಕು, ಯವ್ವ ನನಗೆ ಮಾತ್ರ ನೀನು ನಿಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡಿಸ್ಬೇಡ, ನಂಗೆ ಸಿಕ್ಕಾಳ ಹುಡುಗಿ ಅಂತ ಹೇಳ್ಬೇಕು. ಶಪ್ಪ ದೇವ್ರೇ, ಆಕೆ ನೋಡಿದ್ರೆ ನನ್ನ ಮೈ ಜುಮ್ ಅಂತತಿ. ಶಾಂತಂದು ಅಕ್ಕ, ಹೇಗೆ ಮಾಡ್ತಾ ಇದೀಯಾ? ಇವತ್ತು ಇಲ್ಲಿ ಬಂದ್ಬಿಟ್ಟಿದ್ದೀರಿ. ಬಾರ್ಲೆ ಪತಿ, ಏನು ಬೆಳಗ್ಗೆ ಕೋಳಿ ಚೀಲ ಹಿಡ್ಕೊಂಡು ಹೊಂಟ್ಬಿಟ್ಟಿಯಲ್ಲೇ? ಹೇಗೆ ಮಾಡೋದು ಶಾಂತಂದು ಅಕ್ಕ? ಶುಕ್ರವಾರಗೆ ಆಯಿತು ಅಂದರೆ ಸಾಕು, ಬುಧವಾರದ್ದು ಆಮೇಲೆ ಐತಾರದ್ದು ವಾರಗೆ ಬರೀ ಬಿರಿಯಾನಿದು ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೋಳಿದು ಚೀಲ ಅದು ತಗೊಂಡು ಹೊಂಟ್ಬಿಟ್ರೆ ನಮ್ದಿಗೆ ಬಿರಿಯಾನಿಗೆ ಮಾಡೋಕ್ಕೆ ಚಿಕನ್ಗೆ ತರಕ್ಕೆ ಹೊತ್ತಿತ್ತು. ಇವತ್ತು ಜುಮ್ಮಾದು ಇಲ್ಲ, ಅವ್ರದ್ದು ನಮಾಜ್ಗೆ ಹೋಗಿದ್ದಾರೆ. ನಮಾಜ್ದು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮದು ಬಿರಿಯಾನಿಗೆ ಮಾಡಿಟ್ಟಿರ್ಬೇಕು. ಇಲ್ಲಾಂದರೆ ಬಂದ್ಬಿಟ್ಟು ಬಹುತ್ ಬಾಯಿಗೆ ಮಾಡ್ತಾರೆ. ಅದಕ್ಕೆ ಚಿಕನ್ಗೆ ತರಕ್ಕೆ ಹೋತು, ಚಿಕನ್ದು ಇದ್ದಿದ್ದಿಲ್ಲ, ಇವತ್ತು ಎಲ್ಲ ಖಾಲಿಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಮಟನ್ದು ತಗೊಂಡು ಬಂದೆ. ಎಳೆ ಕುರಿದು ಚರ್ಬಿದು ಮಟನ್ಗೆ ತಗೊಂಡು ಬಂದಿದ್ದೀನಿ. ಅರೇ ಮಟನ್ ಕ್ಯಾರ್ ರೇಟ್ಗೆ ಆಗಿದೆ ಶಾಂತಂದು ಅಕ್ಕ, ತಗೊಳಕ್ಕೆ ಆಗೋದಿಲ್ಲ ನಮ್ಮಂತ ಬಡವರು. ಹೌದಾ? ಒಟ್ಟು ನಸೀಬ್ ಬಿಡ ಇವ ನಿಂದು, ಮಟನ್ನು ಚಿಕನ್ನು ನಿಮ್ದು ಮಾಡಕ್ಕಿಲ್ಲ. ಅರೆ ಮಗಳದು ಇದು ಚಿಲ್ಲದು ಇದೆ, ನಿಮ್ದುಗೆ ನೀವು ಚಿಕನ್ದು ಮಟನ್ದು ಮಾಡಿಬಿಟ್ಟು ತಿನ್ಸೋದಿಲ್ಲ. ಇವ ಅವಕ್ಕೆ ತಿನ್ನಿಸ್ತಾರ ಇವ, ನಿಮ್ಮಂಗಲ್ಲವ. ನಮ್ಮ ಬಾಣೆತನ ಬೇರೆ. ನಿಮ್ಮ 40 ದಿನಕ್ಕೆ ಚಿಲ್ಲ ಮುಗಿದು ಬಿಡ್ತೈತೆ ಬಾಣೆತನ. ನಮ್ದು ಹಂಗಕೈತೆ ಅಂತ ಮಾಡಿ ಏನು ಮಟನ್ ಚಿಕನ್ ಎಲ್ಲ ಈಗೇನು ಕೊಡೋದಿಲ್ಲ. ಕೊಡೋರು ಕೊಟ್ಟಾರ, ನಾವು ಕೊಡೋದಿಲ್ಲ. ಆಮೇಲೆ ನಾವು ನಿಮ್ಮಂಗೆ ಎಲ್ಲಿ ಲೇಪ ವಾರ ಮಾಡ್ಕೊಂಡು ಕುಂದ್ರಂಗಿಲ್ಲ. ಏನೋ ತಿಂಗಳದಾಗ ಒಮ್ಮೆ 2 ಸಲ ಅಷ್ಟೇ. ಹಂಗೆ ತಿನ್ನಬೇಕು ಅಂತೇಳಿ ಅದೇ ಮಾಡ್ಕೊಂಡು ಕುಂದ್ರಂಗಿಲ್ಲ. ನಮ್ಮ ಮನ್ಯಾಗ ನಮ್ಮ ಅತ್ತಿಗೆ ಒಂದು ಸ್ವಲ್ಪ ತಿನ್ನು ಚಟ ಐತಿ, ಆದರೂ ನಮ್ಮ ಮನೆಯರಿಗೆ ಸೇರೋದಿಲ್ಲ.
ಯಾವಾಗಾರು ಮಷ್ಟೇ ತಿಂತಾರ. ಅದೇ ಬೇಕು ಅಂತೇಳಿ ವಾರ ತಂದು ಕುಂದ್ರಾಕ ಹೋಗಂಗಿಲ್ಲ ಅಂತಾರ ಅವ್ರು. ಬ್ಯಾಡ್ಲೆ ಮರ ಯಾವ ನೀನು ತಿಂತಿ ಅತ್ತಾಗಂತೇಳಿ. ಅದ್ರಾಗ ನನ್ನ ಗಂಡು ಪಾರ್ಸಿ ಆಗಿತ್ತಲ್ಲ, ಅವಾಗ ಡಾಕ್ಟ್ರ್ ಹೇಳ್ಯಾರ, ಈ ಕುರಿ ಮಟನ್ನು ಪಟನ್ನು ತಿನ್ಬೇಡ್ರಿ, ಅದ್ರದ್ದು ಚರ್ಬಿ ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಕತಿ ಅಂತೇಳಿ. ಹಂಗಾಗಿ ಅದನ್ನ ನಾ ಮಾಡೋದಿಲ್ಲ. ಇನ್ನು ಚಿಕನ್ ಮೀನ ಯಾವಾಗಾರ ಮಾಡಿರ್ತೇನೆ, ಅದು ಈಗಂತೂ ಮಾಡೇ ಇಲ್ಲ. ಹೌದೇ? ಆಯ್ತು ಶಾಂತಂದಕ್ಕ, ನಮ್ದುಗೆ ಬರ್ತಾವ. ಮೈ ಆತು, ಮೈ ಜಾಕಾತು ಶಾಂತಂದಕ್ಕ. ಯೋ ರುದ್ರಕ್ಕ, ಮನ್ಯಾಗ ಇದೀಯಾ ಇಲ್ಲ ಯವ್ವ ನೀನು? ಯೋ ಇಲ್ಲದನೇ ವಾ, ಅಲ್ಲಿಲ್ಲ. ಓ ಇಲ್ಲದೇನ? ನಾನು ಅದ ಅಂತಾನೆ ಎಷ್ಟೊತ್ತು ರುದ್ರಕ್ಕನ ಸುದ್ದಿ ಇಲ್ಲಲ್ಲ ಅಂತೇಳಿ. ಎತ್ತಾಗ ಹೋಗಿದ್ದೆ? ಅಯ್ಯೋ ಏನಿಲ್ಲ, ಒಂದು ಹಿತ್ಲಾಗ ಹೋಗಿದ್ದೆ. ಆ ಹಿತ್ತಲಾಗ ಬದ್ನಿಕಾಯಿ ಹಚ್ಚಾಳ, ಕುಂಬಳಕಾಯಿ ಆಗಿದ್ವು. ಅದನ್ನ ಹಂಗ ನೋಡಕ್ ಹೋಗಿದ್ದೆ. ಶಾಂಡಿಗೆ ಕುಂಬಳಕಾಯಿ ಗಾರ್ಗಿ ಪಾರ್ಗಿ ಮಾಡಕ್ಕೆ ಅದಕ್ಕೆ ಬರ್ತತ್ತಲ್ಲ ಅಂತೇಳಿ ನೋಡಕ್ ಹೋಗಿದ್ದೆ. ಒಂದಿಷ್ಟು ಶಾಂಡಿಗೆರ ಮಾಡ್ಕೊಳ್ಳೋಣ ಅಂತೇಳಿ ನೋಡಾತಿದ್ದೆ. ಅಷ್ಟೊತ್ತಿಗೆ ನಿಂದು ಒಂದು ಒದರಿದ್ ಕೇಳ್ತ ಬರ್ಬೇಕನ್ನ ಮಟ ಅಂತಂದ್ರೆ ಮತ್ತೆ ಇಲ್ಲಿ ಮಾತಾಡತ್ತಿದ್ದೆ. ನಾನು ಒಟ್ಟಕಿಗೆ ಇದೊಂದು ಕುಂಬಳಕಾಯಿ ಕೊಡುವ ಅಂತ ಹೇಳಿ ಬಂದೆ. ಹೌದನ? ಅಂದಂಗೆ ಶಾನ ಇದು ರುದ್ರಕ್ಕ, ಒಂಚೂರು ತೊಟ್ಲ ಬೇಕಾಗಿತ್ತೆ. ತೊಟ್ಲ ಬೇಕಾಗಿತ್ತೆ. ನಮ್ದು ತೊಟ್ಲ ತರ ನಡಿ ಇಲ್ಲವ ನಮ್ಮ ಮಂದ್ಯಾಗ. ತೊಟ್ಲ ತರ ನಮ್ಮ ಮಂದ್ಯಾಗ ಅಂದ್ರೆ ನಮ್ಮ ಮನ್ಯಾಗ ಮಂದ್ಯ ಅಂದಾಗ ನಡಿ ಇಲ್ಲ. ಅದಕ್ಕೆ ಮತ್ತು ನಾವು ಹಿಂಗೆ ಯಾರ್ದಾರ ಇಸ್ಕೊಂಡಲ್ಲ ನಾಮಕರಣ ಮಾಡೋದು. ಅದಕ್ಕೆ ನಿಂದೊಂದು ತೊಟ್ಲ ಕೇಳೇನಿ. ಮುಲಿಮಿನಿ ಶಿವಗಂಗಕ್ಕಂದು ಆಕಿದೊಂದು ತೊಟ್ಲ ಕೇಳೇನಿ. ಆಮ್ಯಾಗ ಇನ್ನೊಂದು ತೊಟ್ಲನ ನೋಡ್ಬೇಕವ ಈಗ ಯಾರನ್ನ ಕೇಳೋದಂತ. ಇಲ್ಲಾಂದ್ರೆ ಎರಡು ಖುಷಿನ ಒಂದು ತೊಟ್ಲಾಗ ಹಾಕಿ ಒಂದು ಖುಷಿನ ಒಂದು ತೊಟ್ಲಾಗ ಹಾಕೋಣ ಅಂತ. ಇಲ್ಲಾಂದ್ರೆ ಎರಡಾದ್ ಬಂದ್ರು ಒಂದು ಹಾಕಿ ತೆಗೆದು ಹೆಸರಿಟ್ಟು ಮುಗಿಸಿ ಇನ್ನೊಂದು ಹಾಕೋಣ ಅಂತ. ಹೌದಾ? ಕೊಡ್ತೇನೆ ಬಿಡಿ, ಅದಕ್ಕೇನಂತ. ನನ್ನ ಮಗ ಇದ್ದಾಗಾರ ಬರ್ಬೇಕ ಬೇಡ ನೀನು? ಮ್ಯಾಗ ಸಜ್ಜಾದ ಇದ್ರ ಮ್ಯಾಗ ಇಟ್ಟದನ, ಇದ್ರ ಮ್ಯಾಗ ನ್ಯಾಗೊಂದಿ ಮ್ಯಾಗ ನನ್ನ ಮಗ ಬರಲಿ. ಎಂದು ಬೇಕು ನಿನಗೆ ತೊಟ್ಲ? ನನಗೆ ನಾಳೆಗೆ ಬೇಕು ನೋಡು. ನಾಳೆಗೇನ? ಬಿಡು, ಈಗ ಬರ್ತಾನ ಸಂಜೆ ಮುಂದೆ 5 ಗಂಟೆಗೆ ತೆಗಿಸಿ ಇಡಿಸ್ತೇನೆ. ಬಂದು ನಿನ್ನ ಗಂಡು ಒಯ್ಯಿ ಅಂತ ಹೇಳಿ ತೊಟ್ಲ ತೆಗಿಸಿ ಇಡಿಸ್ತೇನೆ. ಒಂಚೂರು ಧೂಳ ಪಳ ಹೊಡ್ಕೊಂಡು ಒಂಚೂರು ತೊಳ್ಕೊಂಡು ಇದು ಮಾಡ್ರಿ. ಚಲೋ ಆತ್ಬಿಡ ರುದ್ರಕ್ಕ. ಅದ ಅನ್ಕೊಂಡೆ ನಮ್ಮ ಮನೆಯಾಗ ಇಲ್ಲ ಅಂದ್ರೆ ರುದ್ರಕ್ಕನ ಕೇಳಿದ್ರಿ ಇಲ್ಲ ಅನ್ನೋದಲ್ಲ ಅಂತೇಳಿ. ನಿನಗಂತೂ ಕೊಡಾಕತ್ತಿರೋದ ಇಲ್ಲ, ಈ ಊರಾಗ ಯಾವ ಬೆಂಡ್ಲರಿಗೆ ಕೊಡೋದಿಲ್ಲ ನಾನು. ಮೊನ್ನೆ ಅಂದ್ರೆ ಈಗ ಒಂದು 6 ತಿಂಗಳ ಹಿಂದೆ ಈಕೆದಾಳಲ್ಲ, ಈಕೆ ಯಾರೇ ಆಕಿ ಬಾಯ ಬರೋಲ್ತಲ್ಲ ತಗ, ಈಕಿ ತಗ ಗುಳುಂಗೋಡ್ರ ಶಿವಕ್ಕ, ಆಕಿ ತೊಟ್ಲ ಒಯ್ದ್ಲು ಬಾ ನಮ್ಮ ಮನೆಗೂ ನಡಿಯಿಲ್ಲ ಅಂತೇಳಿ. ತೊಟ್ಲ ತೊಗೊಂಡು ಹೋಗಿ ಚಂದಾಗಿ ತಂದು ಕೊಡೋದಿಲ್ಲ ಬಿಡೆಯವ. ಅವನ್ನ ಎತ್ತಬೇಕತ್ತ ಬಡಿಸಿ ಇದು ಮಾಡಿ ಅವ್ನ ಹಾಳು ಹಂಪಿ ಮಾಡಿ ಒಂಥರ ನನಗರ ಬೇಜಾರಾಕತ್ತವ ನಮ್ಗೆ. ಯಾಕಂದ್ರೆ ಅದು ಒಂದು ನಮ್ಮ ಅತ್ತಿ ಕಾಲದಂದದು ತೊಟ್ಲ. ಅವ್ರಿಗೆ ಅವರು ಮೊದ್ಲ ಸಾಗವಾನಿದು ಮಾಡಿಸಿಟ್ಟಾರ ಅವರು. ಭಾರಿ ಹಳೆ ತೊಟ್ಲ, ಅಷ್ಟು ಗಟ್ಟೈತಿ ನೋಡೋದು ತೊಟ್ಲ. ಮತ್ತು ವಂಶ ಪಾರಂಪರಿಕವಾಗಿ ಕಾಯ್ಕೊಂಬಂದಿರ್ತೀವಿ. ಇವರು ಅದನ್ನು ಹಾರಿಗಡ್ಸಕತ್ರ ದಡ್ಡ ಬಡ್ಡಿ ಕೆಡುವುದು ಮಾಡೋದು ಏನೋ ಮಾಡಿಲ್ಲ ಅಂತ. ಅದಕ್ಕೆ ನೋಡುವ, ನಾ ಹೇಳ್ತೇನಲ್ಲ ಈಕಿನ ಶಾಂತವ, ಒಟ್ಟ ತೊಟ್ಲಕ್ಕೆ ಏನೋ ಆಗಬಾರ್ದು ನೋಡಿ. ಹೆಂಗೆ ಒಯ್ದಿರ್ತೀರಿ ಹಂಗೆ ಚಂದಾಗಿ ವಾಪಸ್ ತಂದು ಕೊಡ್ಬೇಕು ಅದನ್ನು. ರುದ್ರಕ್ಕ ನೀ ಏನು ಕಾಳಜಿ ಮಾಡಬೇಡ, ನಾನು ಹುಷಾರಾಗಿ ಒಗಾತಿಗೆ ತಂದು ಕೊಟ್ರೆ ಆತಿಲ್ಲ ನಿಂಗೆ. ಆತು ಅಂದಂಗೆ ನಿನ್ನ ಮಗಳು ಏನೋ ಭಾರಿ ಓದಿ ಶಾಣೆ ಆಗೈತಂತಲ್ಲ, ನೌಕರಿ ಮಾಡಕತ್ತತಿ ಅಂತ ಸುದ್ದಿ ಬಂತು. ಚಲೋ ಆತವ, ಚಲೋ ಆತು. ಒಂದು ಹುಡುಗಿ ದೊಡ್ಡ ಮನೆ ಸೇರ್ತು, ಇನ್ನೊಂದು ಹುಡುಗಿ ನೌಕರಿಗೆ ಹತ್ತು. ಇದ್ರೆ ಇಂಥ ಮಕ್ಕಳು ಹುಟ್ಟಬೇಕು ನೋಡವ, ಇಂಥ ಮಕ್ಕಳು ಹುಟ್ಟಬೇಕು. ಹ್ಞೂನವ, ಏನೋ ದೇವ್ರ ಪುಣ್ಯ. ಆತು, ನಾ ಸಂಜೆಗೆ ತೆಗಿಸಿಡ್ತೇನೆ. ಬಾ, ಅಪರೂಪಕ್ಕೆ ಬಂದು ಒಳಗೆ ಬಾ, ಒಂದು ತಟ್ಟೆ ಚಾ ಕುಡ್ದು ಹೋಗುವಂತೆ. ಯೋ ಅಲ್ಲಿ ಬಿಡ ಯಾಕ, ಬರ್ತಂತ ಇನ್ನೊಮ್ಮೆ. ಇದು ಯಾರ್ದು ಜೀಪ್? ಜೀಪ್ ಗಾಡಿ ಅದ ಮುಂದೈತಲ್ಲ, ಅದ ಊರ್ ಬಾಡೆ ಅತ್ತಂದಿಟ್ಟತಿ. ನಡ್ ರಸ್ತೆಗೆ ಹೆಂಗಿಟ್ಟ ನೋಡಿ, ಯಾವ ಗಾಡಿ ಬರ್ಲಾರ್ದಂಗೆ ಹೋಗ್ಲಾರ್ದಂಗೆ ಅತ್ತಾಗ ಒಂದು ಮೂಲಿಗೆರ ಹಿಡಿದು ಬಿಟ್ಟು ತಂದಿಲ್ ಬಾಗಲ್ಲ ನಿಂದ್ರಿಸ್ಕೊಂಡು ನಿಂತಾನ ಊರ್ ಬಾಡೆ. ಅಂದ ರಾಮ್ಯಾಂದ ರಾತ್ರಿ 10 ಬಂದೈತಿ ಕುಡ್ದು ಊರ್ ಬಾಡೆ ಅಲ್ಲೇ ಆಡ್ಕೊಂತ. ಏನಕ್ಕವ ಇಂಥವು? ಹೌದಾ? ಆಯ್ತು, ಬಾ 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 ಬಾ. ಏ ಇಕಡೆ ಇಕಡೆ. ಅಲ್ಲ, ಇದು ನಮ್ಮ ಅಡ್ನಾಡಿ ಗಿರ್ಜಿ ಅಂಗಿ ತಗೊಂಡು ಎತ್ತಾಗ ಹೋದ್ಲ? ಓ, ಕೊಡಾಕ ಹೋದ್ಲ ಏನ? ಬಂದೆ ಅಲ್ಲೇ ಅಂಗಿ ತಗೊಂಡು ಎಲ್ಲಿ ಹೋದೆ ಅವನ್ನ? ಊರಿಗೆಲ್ಲ ತೋರ್ಸ್ಕೊಂಬರಕ್ ಹೋಗಿದ್ದೇನ? ನನ್ನ ಗಂಡ ಅಂಗಿ ತಂದಾನ, ಶಾಂತಕರ್ಮ ಮಕ್ಕಳಿಗೆ ಅಂಗಿ ತಂದಾನ ಅಂತೇಳಿ. ಏನ್ ಅಡ್ನಾಡಿ ಬಿಡ್ಲೆ ನೀನು? ಅಲ್ರಿ, ಏನ್ ರೇಷ್ಮೆ ಸೀರೆ ತಂದಿಯೇನ ಎಲ್ಲಾರಿಗೆ ತೋರಿಸ್ಕೊಂಡು ಬರಾಕ? ಬೇಸದಿಪ್ಪ. ಅಂಗಿನ ಹಾಕಿ ನೋಡುವ, ಮತ್ತೆ 3-4 ದಿನ ಆದ್ರೂ ಹೊಳಿ ತಗೋಬೇಕಲ್ಲವ. ನಾವೇನು ದೊಡ್ಡ ಶೋರೂಮ್ನಾಗ ಹೋಗಿ ತೊಗೊಂಡಿರ್ತೀವಿ, ಹೋಗಿದ್ದು ಬಿಲ್ ತೋರಿಸಿ ಹೊಳಿ ಕೊಡಾಕ. ನೀವು ಅಲ್ಲಿ ಇದ್ರ ಕಡೆ ತಂದಿರೋದಿಲ್ಲ. ಚಲೋ ಅದಾವ ಅಂಗಿ ಮಾತ್ರ, ಅಂಗಿ ಚಲೋ ಅದಾವ. ಹೋಗಿ ಮತ್ತೆ ಹಾಕಿ ನೋಡುವ ಸೈಜ್ ಹೆಂಗಾಕತಿ, ಮತ್ತು ಬೇಕಾದ್ರೆ ಹೊಳಿ ಕೊಟ್ಟು ಮತ್ತೆ ಬೇರೆ ತರಕಾರ ಬರ್ತದೆ ದೊಡ್ಡ ಸಣ್ಣ ನೋಡಿ ಅಂತಂದು ಒಯ್ದೆ. ಹಾಕಿ ನೋಡಿದ್ಲ ಪಾರ್ವತಿ, ಭಾರಿ ಇಷ್ಟ ಆತಕಿಗೆ. ಹಾಕಿ ನೋಡಿ ಇಷ್ಟಪಟ್ಟು ಚಲೋ ಐತಿ ಚಿಗವ, ಇದೇ ಇರಲಿ ಅಂತೇಳಿ ಇದನ್ನ ಹಾಕ್ತೇನೆ, ಅವತ್ತು ಹೆಸರಿಡೋದನ್ನ ಅಂತ ಖುಷಿ ಪಟ್ಲ. ಗೊತ್ತಾನ ಅಲ್ಲ, ನನಗೆ ಒಂದು ಅನ್ನಿಸ್ತು, ಅಷ್ಟು ದೊಡ್ಡ ಮನೆ ಸೊಸಿ ಆದರೂ ಕರೇನಪ್ಪ. ನಾವು ಎಷ್ಟಿರ್ಬೇಕ್ರಿ ಅದು ಅಂಗಿಗೆ ರೊಕ್ಕ? ಒಂದು 200-300 ರೂಪಾಯಿ ಅಂಗಿ ಇರ್ಬೇಕವು. 300-350 ರೂಪಾಯಿ ಅಂಗಿ. ಇದನ್ನ ಯಾಕೆ ಹಾಕ್ಲಿ ಅವತ್ತು ಅಂತ ಆಕಿ ಮನ್ಸಿಗೆ ಅನಿಸ್ಲಿಲ್ಲ ನೋಡ್ರಿ. ಕರೇನ ಅನ್ಕೊಳಕ್ ಏನೈತಿ ಅಡ್ನಾಡಿ? ಅಲ್ಲ, ಹುಟ್ಟಿಂದ ಹಿಡಿದು ಲಗ್ನ ಆಗು ಮಟನು ಇಲ್ಲೇ ನಮ್ಮ ಹಳ್ಳ್ಯಾಗ ನಮ್ಮ ಜೋಡಿನ ಆಡಿ ಬೆಳ್ದಕ್ಕಿಕ್ಕಿ ನಮ್ಮ ಕಣ್ಣೆದ್ರಿಗೆ ಓಡಾಡ್ಕೊಂಡು ಈಗ ಹೋಗಿ ಸಿಳಿಮಿಳಿ ಲಗ್ನ ಆಗಿ ಹೋಗಿ ಒಂದು 3-4 ವರ್ಷದೊಳಗೆ ನಿನಗೆಲ್ಲ ಅನಿಸ್ಬಿಡ್ತತನ? ಸುಮ್ಮನಿರ. ಎಲ್ಲಿ 3-4 ವರ್ಷಪ್ಪ? ಒಂದು 5-6 ವರ್ಷದ ಮೇಲೆ ಆತನಪ್ಪ. ಅಲ್ರಿ, ಇನ್ನೊಂದೇನಪ್ಪ ಅಂತಂದ್ರೆ
ಈಗಂತರೂ ಅಯ್ಯೋ ದೇವ್ರೆ, ಬರೇ ದೊಡ್ಡ ಮನಿಗೆ ಒಂದು ಫಿಕ್ಸ್ ಆಗೈತಂದ್ರೆ ಜಂಬಾ ಸೊಕ್ಕು ಮಾಡ್ತಿರ್ತಾರ. ಮದುವೆ ಆದ್ರೆ ಮುಗಿದೋತ್, ಇಲ್ಲಿ ಹುಟ್ಟೆ ಬೆಳೆದಿಲ್ಲ ನಮ್ಗೇನು ಗೊತ್ತೇ ಇಲ್ಲ ನಾನರಂಗೂ ನಡ್ಕೊಳ್ಳೋರು ಎಷ್ಟೋ ಮಂದಿ ಅದಾರ ಗೊತ್ತನ. ಸುಮ್ಮನಿರು ಹೋಲಿ. ಮತ್ತಲ್ಲ ಈಗಾತ ಪಾಪ ಅರವಿಂದ್ಗೂ ಇಲ್ಲಪ್ಪ, ಅರವಿಂದನು ಪಾಪ ಹಂಗೆ ಸುಳ್ಳಲ್ಲ, ಅವನು ಮಂದ್ಯಾಗ ಮಂದಿ ಪಾಪ ಚಲೋ ಐತ್ ಹುಡುಗ ಅಂದಲ್ಲೇ ಮತ್ತೆ ಈಕಿನ ಲಗ್ನ ಆಗ್ಯಾನವ, ಹೌದಿಲ್ಲ? ಅದನ್ನ ಹೇಳಾಕತ್ತಿರೋದು ನಿನಗೆ, ತುಂಬಿದ ಕೂಡ ತುಳ್ಕಲ್ಲ ಅಂತೇಳಿ. ಇವ ಅರ್ಧಂಬರ್ಧ ಇರ್ತಾವಲ್ಲ, ಇವ ತುಳಿಕ್ಯಾಡೋದು ತೆಲಿಕೆಟ್ ಅಂದಂಗೆ. ಏನಂದ್ರೆ 350 ನೀನು ಜಾಡ್ಸತ ಒದ್ದೇನೆ 500 ರೂಪಾಯಿ ಒಂದಂಗಿ. 500 ರೂಪಾಯ? ಹ್ಞೂ ನೋ ಮರಯ್ಯ, 500 ರೂಪಾಯಿ ಅದ ಅಂಗಿ. ಮತ್ತೆ ಹೆಸರಿಡು ಕಾರ್ಯಕ್ರಮಕ್ಕೆ ಹಾಕಿ ಬರ್ತಾಳಲ್ಲಕಿ ಪುಣ್ಯ ತೆಗಿತಿ ಕಮಲವ್ವ. ಮೊದಲೇ ಸೊಕ್ಕಿನ ಮೂಳಿ ಒಂದು ಕೇಡ ಅನ್ನೋದು ಭಾಳ. ಅದಕ್ಕೆ ಯಾಕೆ ಕಡಿಮೆ ರೇಟಿನ ತಂದು ಆಕಿ ಕಡೆ ಒಂದು ಮಾತು ಅನಿಸ್ಕೋಬೇಕು, ಅಯ್ಯೋ ಇಂಥದಾಗ್ತೀರ ಅಂತೇಳಿ ನಮ್ಮ ಕೈಲಾದ ಮಟ್ಟಿಗೆ ಒಂದು 500 ರೂಪಾಯಿ ತಂದೆ. ಹಂಗೆ ಮಾತ್ರ ಚಂದದ. ಒಂದು ಹುಡುಗಿ ನಿಂತಿತ್ತಲ್ಲೇ ಹೆಣ್ಮಗಳು, ನನಗೆಲ್ಲ ಅಷ್ಟು ಚಂದ ಆರ್ಸಕ್ಕೆ ಗೊತ್ತಾಗಬೇಕು. ಆ ಹೆಣ್ಮಗಳಿಗೆ ಏನಂದೆ ನೋಡುವ, ಹಿಂಗೆ ಚಲೋ ಇದ್ದಂಥ ಮನೆಗೆ ಒಂದು ಸ್ವಲ್ಪ ಒಂಚೂರು ಸೀರೆ ಬೇಕಾಗೈತಿ. ಇದು ಸೀರೆ ಅಂತ ನಾನು ನೋಡ, ನೀ ಸೀರೆ ಅಂದಿಲ್ಲ, ಸೀರೆ ಅಂತ ಬರ ಬ್ಯಾಗ್. ಅದಕ್ಕೆ ಹಿಂಗೆ ಅರ್ಬಿ ತೊಗೋಬೇಕಾಗಿತ್ವಾ. ಅದಕ್ಕೆ ಒಂಚೂರು ಹುಡುಗರಿಗೆ ಚಂದ ಕಾಣೋಂಗೆ ಒಂದು ಯಾರು ಆರಿಸ್ಕೊಡುವ ಅಂದೆ. ಅನ್ನತ್ಲೆ ಆತ್ ತಡ್ರಿ ಆರಿಸ್ಕೊಡ್ತೀನಿ ಒಂದು ಆತ್ ಪಾಪ ಆರಿಸ್ತಿದ್ದನು. ಯಾಕೆ ನಂಗೂ ಚಂದ ಅನ್ನಿಸ್ತು, ರೇಟನು ಅಂತ ಏನು ಭಾಳ ಅಂತ ಅನ್ನಿಸ್ಲಿಲ್ಲ, ಇರ್ಲಿ ಬಿಡತ್ತೆ ಅಂತ ತೊಗೊಂಡೆ. ಅದಕ್ಕೆ ನಿನ್ನ ಮಗ ಜಗಳ ಮಾಡ್ಕೊಂಡು ಹೋಗ್ಯಾನ ನೋಡಿ ಹೊರಗೆ. ಅವ್ರಿಗೆ ತೊಗೊಂಬಂದಿರು, ನಂಗೆ ತಂದಿಲ್ಲ ಅಂಗಿ ಅಂತೇಳಿ. ಈಗೇನಿತ್ಲೆ ತರಾಕ ಏನು ಮತ್ತೆ ಈಗ ಪಂಚಮಿ ಬಂತಲ್ಲ, ಈಗ ಪಂಚಮಿಗೆ ಮತ್ತೆ ಹೊಳ್ಳಿ ಏನದು ಇದು ಅಂಗಿ ತರಬೇಕು, ಗಣಪನ ಹಬ್ಬ ಐತಿ, ದೀಪಾವಳಿ ಐತಿ. ಅದಕ್ಕೆ ನಾ ಏನು ಹೇಳಕ್ಕೆ ಹೋಗ್ಲಿಲ್ಲ, ಕೇಳಕ್ಕೆ ಹೋಗ್ಲಿಲ್ಲ. ಹೌದನ ಪಾಪ, ಹೌದ್ರಿ, ಅದಕ್ಕೊಂದು ಅಂಗಿ ತರ್ಬೇಕು. ಕಂಡ ಬಿಡ್ತೀನಿ ಆತ ಅಂಗಿನೇ ತಂದಿಲ್ಲ ಅವಂಗ. ಮತ್ತೆ ಕೇಳ್ತಾನ ಏನ್ರಿ, ಮತ್ತು ಪಂಚಮಿಗೂ ಆಯ್ತು, ಗಣಪಗೂ ಆಯ್ತು, ದೀಪಾವಳಿಗೂ ಆಯ್ತು, ಹಂಗೆ ಬರುವಂಗೆ ಹೋದ ವರ್ಷ ಅಂತರೂ ದುಡ್ಕೊಂಡು ತಿನ್ನಕ್ಕೆ ನಮ್ಮ ಹತ್ರ ಏನಿದ್ದಿಲ್ಲ, ಹೊಲ ಮನಿದೆ, ಆಮೇಲೆ ಸಾಲ ಸಮಧಿ ಭಾಳ ಇದ್ವು. ಈ ವರ್ಷ ಪುಣ್ಯಕ್ಕೆ ದೇವ್ರ ಪುಣ್ಯಲ್ಲಿ ಅಷ್ಟು ಸಾಲ ಇಲ್ಲ, ಸಾಲ ಐತಿ ಆದರೆ ಅಷ್ಟಿಲ್ಲ. ಆಮೇಲೆ ದುಡ್ಕೊಂಡು ತಿನ್ನಕ್ಕೆ ಒಂದು ದಾರಿ ಅಂತ ಆಗೈತಿ. ಅದಕ್ಕೆ ನಾ ಏನಂತೀನಿ, ಒಂದು ಚಂದನ 1-2 ಜೊತೆ ಅಂಗಿ ತರನ್ರಿ ಪಾಪ. ಅದಕ್ಕೆ ಏನು 1-2 ಜೊತೆ ಅಂಗಿ ತೊಗೊಂಬರೋಣ. ಅದು ಗಣಪನ ಹಬ್ಬಕ್ಕೆ ಒಂದು ಹಾಕೊಂತೈತಿ, ದೀಪಾವಳಿಗೆ ಒಂದು ಹಾಕೊಂತಾನೆ. ಗಂಡ್ಮಕ್ಳ ಹಬ್ಬನಲ್ಲ ಹೆಂಗಿದ್ರು. ಪಂಚಮಿಗೆ ಬೇಡ ನಡೀತಿತ್ತು, ಬೇಕಾರೆ ಹೆಣ್ಮಕ್ಳ ಹಬ್ಬ ಹಾಲರ್ ಯಾಕೆ ಹೋಗೋರು ಹುತ್ತಕ್ಕೆ ನಾವು ಮನೆಯಾಗಿರೋರು ನೀವು, ನಿಮ್ಗೆ ಯಾಕೆ ಹಂಗೆ ಹೌದಿಲ್ಲ? ನನಗೆ ಬೇಕಾರೆ ಪಂಚಮಿಗೆ ಒಂದು ಸೀರೆ ಕೊಡ್ತೀರಿ ಚಂದಂದೊಂದು. ಗಣಪನ ಹಬ್ಬಕ್ಕೆ ನನ್ನ ಮಗೊಂದು ದೀಪಾವಳಿಗೆ 2ಕ್ಕೂ ಬರುವಂಗೆ ಅವ್ರಿಗೆ ಒಂದು 2 ಜೊತೆ ಅರ್ಬಿ ಕೊಡಿಸ್ರಿ. ಗಣಪನ ಹಬ್ಬಕ್ಕೆ ಒಂದು, ದೀಪಾವಳಿಗೊಂದು, ಪಂಚಮಿಗೆ ನಿನಗೆ. ಮತ್ತೆ ನಾ ತಗೊಳ್ಳೋದು ಯಾವಾಗ? ತಗೋರಲ್ಲ, ನಿಮ್ಗೆ ಯಾರು ಬೇಡ ಅಂತಾರ? ನಾ ಎಷ್ಟು ಸಲ ತಗೊಂತೀನಿ, ನೀವೇ ತಗೊಳ್ಳಲ್ಲ. ಈಗ ನೀವೇ ತಗೊಳಂಗ ಆಗ್ಬಿಡ್ತಾನೆ ನಿಮ್ಗೆ. ಬೇಡ ಮೇಲೆ ಎದಕ್ಕೆ ಬೇಕು? ನಾನು ಯಾರು ನೋಡ್ಬೇಕಾಗೈತಿ? ನೀನು ಹೊಳ್ಳಿ ನೋಡುವಲ್ಲಿ. ಮತ್ತಿನ್ನು ಯಾರು ನೋಡ್ಬೇಕಾಗೈತಿ? ಬೇಡ, ನನಗೆ ಇದೇ ಇರಲಿ. ಮತ್ತೇನು ಮಾಡೋದು? ಇದು ಪಾರ್ವತಿ ಲಗ್ನದಾಗ ಅವತ್ತೊಂದು ತಂದೆ ಅಲ್ಲ, ಅದೇ ಇರಲಿ. ಮತ್ತೆ ಯಾರ ಒಂದು ಕೊಡೋದಪ್ಪ ಅಷ್ಟೇ. ಮೇನ್ ಹುಡುಗ ನಿನಗೆ 4 ಮಂದಿಯಾಗ ಹೋಗಿ ನಿಂದ್ರಾಕಿ ನೀನು ಆಯ್ತು, ನಿಮ್ಗೆ ಕೊಡಿಸ್ತೇನಂತ. ಸರಿ, ಅದು ಬಿಡು, ನನಗೆ ತಾಟ್ ಹಚ್ಚ ಬರ ಮರ. ಊಟಿಲ್ಲ ಉಪಚಾರ ಇಲ್ಲ ನೋಡತ್ತಾಗ ನನಗಂತೂ ಹೊತ್ತಾಗ ಬರೇ ಒಟ್ಟು ಅನ್ನೋದೊಂದು ಕಲ್ತ್ಬಿಟ್ಟು. ಒಂದೇ ನಿಮಿಷ ಅಲ್ಲ ನಾ ಹೇಳಿದ್ದೆ. ಹೋರಿ ಪಟ್ಟನ್ ಕೈಕಾಲು ಮಾರಿ ತೊಗೊಂಬರೋವ್ರಿ, ಕೈಕಾಲು ಮಾರಿ ತೊಗೊಂಬರ್ರಿ, ನಾನು ತಾಟಸ್ತೇನೆ ರೀ. ತತ್ತಿ ಕುದಿಸ್ಲೇನಾ? ತಿಂತೀರೇನಾ ಜವಾರಿ ತತ್ತಿ? ಕುದಿಸ ಮರಯ್ಯ, ತಿಂತೇನ ತಗ. ಮನುಷ್ಯ ತಿನ್ಬೇಕಂತ ಆಸೆ ಇರ್ತೈತಿ, ಕುದ್ಸಂಗೆ ಇಲ್ಲ. ಬರೀ ಯಾವಾಗ ನೋಡಿದ್ರು ಇದನ್ನ ಮಾಡ್ತೀವಿ ತಗ. ಕುದಿಸು, ಒಂದು 4 ತತ್ತಿ ತಿಂತೇನೆ ನಾನು. ಮತ್ತೆ 4 8 ಹೋದ ವರ್ಷ ಸಂತ್ಯಾಗ 100 ರೂಪಾಯಿಗೆ 14 ತತ್ತಿ ಕೊಟ್ಟಾಳಕಿ. ಅದ್ರಾಗ ಒಂದು ಎಷ್ಟು ಒಂದು 5-6 ಕುದಿಸ್ತೇನೆ. ಬೇಕಾರೆ ನೀವು 1-2 ತಿನ್ರಿ, ನಾ 2 ತಿಂತೇನೆ, ನನ್ನ ಮಗ 2 ತಿಂತತಿ. ಆಯ್ತು. ಇದು ತತ್ತಿ ಕುದಿಸ್ಬೇಡ್ಲೆ, ಒಂದು ಆಮ್ಲೆಟ್ ಹಾಕ. ಹಾಕ್ತೇನೆ.